ಡಾಟಾ ಹ್ಯಾಂಡ್ಲಿಂಗ್ ಎಕ್ಸಸೈಸ್ 4.1 ಫಸ್ಟ್ ಕ್ವಶನ್. ಓಕೆ, ಇಲ್ಲೇನು ನೋಡ್ರಿ, ಅವನೊಂದು ಪೈ ಚಾರ್ಟ್ ಕೊಟ್ಟಿದ್ದಾನೆ. ಓಕೆ, ಅದು ಎದರಿಂದ ಬಂದಿದೆ ಅಂದರೆ ಒಂದು ಸರ್ವೆ ಮಾಡಿದ್ದಾರೆ. ಎ ಸರ್ವೆ ವಾಸ್ ಮೇಡ್ ಟು ಫೈಂಡ್ ದ ಟೈಪ್ ಆಫ್ ಮ್ಯೂಸಿಕ್ ದಟ್ ಎ ಸರ್ಟನ್ ಗ್ರೂಪ್ ಆಫ್ ಯಂಗ್ ಪೀಪಲ್ ಲೈಕ್ಡ್ ಇನ್ ಎ ಸಿಟಿ. ಒಂದು ಸಿಟಿಯಲ್ಲಿ ಯಂಗ್ ಪೀಪಲ್ಲು ಓಕೆ ಅವ್ರಿಗೆ ಯಾವ ಟೈಪ್ ಆಫ್ ಮ್ಯೂಸಿಕ್ ಇಷ್ಟ ಆಗುತ್ತೆ ಅಂತ ಒಂದು ಸರ್ವೆ ಮಾಡಿದ್ದಾರೆ. ಅದರಲ್ಲಿ ನೀವು ನೋಡಿದ್ರೆ ಲೈಟ್ ಮ್ಯೂಸಿಕ್ ಬಂದು 40%, ಫೋಕ್ ಬಂದು 30%, ಕ್ಲಾಸಿಕಲ್ ಬಂದು 10%, ಸೆಮಿ ಕ್ಲಾಸಿಕಲ್ ಬಂದು 20%. ಓಕೆ, ಇಷ್ಟು ಪರ್ಸೆಂಟ್ ಅಂತ ಕೊಟ್ಟಿದ್ದಾನೆ. ಈಗ ನೋಡೋಣ ಕೂಡ ಅಡ್ಜಾಯ್ನಿಂಗ್ ಫಿಗರ್ ಶೋಸ್ ದ ಫೈಂಡಿಂಗ್ಸ್ ಆಫ್ ದಿಸ್ ಸರ್ವೆ ಫ್ರಮ್ ದಿಸ್ ಚಾರ್ಟ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಓಕೆ, ಈಗ ಆನ್ಸರ್ ದ ಫಾಲೋಯಿಂಗ್ ಮಾಡಬೇಕು. ಈಗ ಫಸ್ಟ್ ಕ್ವಶನ್ ಏನು ಕೊಟ್ಟಿದೆ ನೋಡ್ರಿ, ಇಫ್ 20 ಪೀಪಲ್ ಲೈಕ್ಡ್ ಕ್ಲಾಸಿಕಲ್ ಮ್ಯೂಸಿಕ್, ಹೌ ಮೆನಿ ಯಂಗ್ ಪೀಪಲ್ ವೇರ್ ಸರ್ವೇಡ್ ಅಂತ ಕೊಟ್ಟಿದ್ದಾನೆ. ಓಕೆ, ಈಗ ನೀವೇ ನೋಡ್ರಿ, ಅವ್ನು ಕೊಟ್ಟಿರೋದು ಯಾವುದು? ಕ್ಲಾಸಿಕಲ್ ಮ್ಯೂಸಿಕ್. ಓಕೆನಾ? ಈಗ ನೋಡ್ರಿ, ಕ್ಲಾಸಿಕಲ್ ಮ್ಯೂಸಿಕ್ ಪರ್ಸೆಂಟೇಜಲ್ಲಿ ಎಷ್ಟಿದೆ? ಇದು ಪರ್ಸೆಂಟೇಜು, ಇಲ್ಲಿ ಕೊಟ್ಟಿರೋದು ಪೀಪಲ್. ಹೌದಾ? ಓಕೆ, ಪರ್ಸೆಂಟೇಜ್ ಎಷ್ಟು? 10%ಗೆ. ಓಕೆ, ಎಷ್ಟು ಪೀಪಲ್ ಆದಂಗೆ? 10%. 20 ಪೀಪಲ್ ಲೈಕ್ ಕ್ಲಾಸಿಕಲ್ ಮ್ಯೂಸಿಕ್ ಅಂದರೆ 10% ನಥಿಂಗ್ ಬಟ್ ಏನು 20 ಅಂತ ಅರ್ಥ. ಓಕೆ, ಕ್ಲಾಸಿಕಲ್ ಮ್ಯೂಸಿಕ್ 10% ಅಂದರೆ ಎಷ್ಟು? 20 ಪೀಪಲ್ ಅಂತ ಕೊಟ್ಟಿದ್ದಾನೆ. ಈಗ ನಮಗೇನು ಕಣಿ ಅಂತಾನೆ, ಹೌ ಮೆನಿ ಯಂಗ್ ಪೀಪಲ್ ವೇರ್ ಸರ್ವೇಡ್ ಅಂದ್ರೆ ಟೋಟಲ್ ಎಷ್ಟು ಜನ ಸರ್ವೆ ಮಾಡಿದಾರೆ ಅಂತ ಕೇಳ್ತಾರೆ. ಓಕೆ, ಟೋಟಲ್ ಅಂದ್ರೆ ನಥಿಂಗ್ ಬಟ್ ಎಷ್ಟು? ನಾವು 100% ಇದ್ದಾಗ ಎಷ್ಟು ಪೀಪಲ್ ಅಂತ ಕಂಡಿಡ್ಬೇಕು. ಅದನ್ನು ಎಕ್ಸ್ ಅಂತ ತಗೊಳ್ಳೋಣ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು? ಎಕ್ಸ್ ಇಂಟು 10% ಇಸ್ ಈಕ್ವಲ್ ಟು 20 ಇಂಟು 100% ಆಯ್ತು. ಹೌದಾ? ಈಗ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು? 20 ಇಂಟು 100% ಡಿವೈಡೆಡ್ ಬೈ 10%. ಓಕೆ, ಹೌದಾ? ಈ ಪರ್ಸೆಂಟ್ ಕ್ಯಾನ್ಸಲ್ ಆಯಿತು. 10 ಕ್ಯಾನ್ಸಲ್ ಆಯಿತು. ಸೊ 20 ಇಂಟು 10 ಏನು? 200. ಸೊ ಟೋಟಲ್ ಎಷ್ಟು ಜನ ಸರ್ವೆ ಮಾಡಿದ್ದಾರೆ ಅವರು? 200 ಪೀಪಲ್ ಸರ್ವೆ ಮಾಡಿದ್ದಾರೆ. ಅದರಲ್ಲಿ 20 ಪೀಪಲ್ ಕ್ಲಾಸಿಕಲ್ ಮ್ಯೂಸಿಕ್ ಇಷ್ಟ ಅಂತ ಗೊತ್ತಾಯ್ತು. ಓಕೆ, ಟೋಟಲ್ ಯಂಗ್ ಪೀಪಲ್ ಎಷ್ಟು ಸರ್ವೆ ಮಾಡಿರೋದು? 200 ಪೀಪಲ್ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದೆ ನೋಡ್ರಿ, ವಿಚ್ ಟೈಪ್ ಆಫ್ ಮ್ಯೂಸಿಕ್ ಈಸ್ ಲೈಕ್ಡ್ ಬೈ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್. ಓಕೆ, ಮ್ಯಾಕ್ಸಿಮಮ್ ಯಾರನ್ನ ಇಷ್ಟಪಡ್ತಿದ್ದಾರೆ ಅಂತ. ಈ ಪೈ ಚಾರ್ಟ್ ನೋಡಿದ್ರೆ ನೀವು ನೋಡಿದ್ರೆ ಮ್ಯಾಕ್ಸಿಮಮ್ ಏನಿದೆ? ಲೈಟ್ ಮ್ಯೂಸಿಕ್ ಜಾಸ್ತಿ ಇಷ್ಟಪಡ್ತಾರೆ, 40%. ಸೊ ಅದಕ್ಕೆ ಏನು ಬರ್ತೀವಿ? ಆನ್ಸರ್ ಬಂದ್ಬಿಟ್ಟು ಲೈಟ್ ಮ್ಯೂಸಿಕ್. ಓಕೆ, ಈಗ ನೆಕ್ಸ್ಟ್ ಥರ್ಡ್ ಕ್ವಶನ್ ಏನು ಕೊಟ್ಟಿದೆ ನೋಡಿ, ಇಫ್ ಎ ಕ್ಯಾಸೆಟ್ ಕಂಪ್ನಿ ವೇರ್ ಟು ಮೇಕ್ 1000 CDs. ಈಗ ಅವನಿಗೆ 1000 CDs ಮಾಡ್ಬೇಕು ಅನ್ಕೊಂಡ್ರೆ ಹೌ ಮೆನಿ ಆಫ್ ಈಚ್ ಟೈಪ್ ವುಡ್ ದೇ ಮೇಕ್? ಈಗ ಎಷ್ಟಿದಾವೆ ಟೋಟಲಿ? 1 2 3 4 ಇದಾವೆ. 4 ಟೈಪ್ ಇದಾವೆ. ಒಂದೊಂದು ಎಷ್ಟು CD ಮಾಡ್ಬೋದು ಅಂತ ಕೇಳ್ತಾನೆ. ಓಕೆ, ಈಗ ಫಸ್ಟ್ ನಾವು ಲೈಟ್ ಮ್ಯೂಸಿಕ್ ತಗೊಳ್ಳೋಣ. ಲೈಟ್ ಮ್ಯೂಸಿಕ್ ತಗೊಂಡ್ರೆ ಓಕೆ ಎಷ್ಟಿದೆ? 1000 CD-ನ 40% ಅವನದಿರ್ಬೇಕಂದ್ರೆ ಲೈಟ್ ಮ್ಯೂಸಿಕ್ ಅಂದ್ರೆ ಎಷ್ಟು ಹೋಗ್ಬೇಕು ನಾವು? 40% ಆಫ್ 1000. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು CD ಮಾಡಬೇಕು? ಆಫ್ 1000 ಅಂತ ಮಾಡ್ರಿ. ಓಕೆ, ಲೈಟ್ ಮ್ಯೂಸಿಕ್ 40%, ಎಷ್ಟು CD ಮಾಡ್ಬೇಕು? 1000. 40% ಆಫ್ 1000. ಸೊ ಅವಾಗ ಏನಾಗುತ್ತೆ? ಪರ್ಸೆಂಟ್ ಅಂದರೆ ಡಿವೈಡ್ ಬೈ 100. ಹೌದಾ? ಪರ್ಸೆಂಟೇಜ್ ಅಂದರೆ ಡಿವೈಡ್ ಬೈ 100. ಹಾಫ್ ಅಂದರೆ ಇಂಟು 1000 ಮಾಡ್ರಿ. 2 ಕ್ಯಾನ್ಸಲ್ ಆಯಿತು. 40 ಇಂಟು 100 ಎಷ್ಟಾಯಿತು? 400 CDs ಮಾಡ್ಬೇಕು. ಯಾರ್ದು? ಲೈಟ್ ಮ್ಯೂಸಿಕ್ಕು. ನೆಕ್ಸ್ಟ್ ಏನು ಮಾಡೋಣ? ಫೋಕಿಗೆ ಹೋಗೋಣ. ಫೋಕ್ ಮ್ಯೂಸಿಕ್ ತಗೊಂಡ್ರೆ ಓಕೆ ಎಷ್ಟು ಪರ್ಸೆಂಟ್ ಇದೆ? ಫೋಕ್ ಮ್ಯೂಸಿಕ್ ಬಂದು 30%. ಸೊ 30% ಆಫ್ ಎಷ್ಟು CD ಇದೆ ಟೋಟಲು? 1000 CDs. ಓಕೆ, ಈಗ 30% ಅಂದರೆ ಏನು? ಡಿವೈಡ್ ಬೈ 100. ಹಾಫ್ ಅಂದರೆ ಇಂಟು 1000 ಮಾಡ್ರಿ. ಓಕೆ, 2 ಕ್ಯಾನ್ಸಲ್ ಆಯ್ತು. 30 ಇಂಟು 10 ಏನು? 300 CDs ಮಾಡಬೇಕು ಫೋಕ್ಸ್ದು. ಓಕೆ, ನೆಕ್ಸ್ಟ್ ಕ್ಲಾಸಿಕಲ್ ನೋಡೋಣ. ಕ್ಲಾಸಿಕಲ್ ಮ್ಯೂಸಿಕ್ ಎಷ್ಟಿದೆ? 10%. ಓಕೆ, 10% ಆಫ್ ಎಷ್ಟು CD ಇದೆ? 1000 CD. ಆಫ್ 1000 ಬರ್ತೀನಿ. ಪರ್ಸೆಂಟ್ ಅಂದ್ರೆ ಏನು? ಡಿವೈಡ್ ಬೈ 100 ಇಂಟು 1000 ಮಾಡಿದ್ರೆ 2 ಕ್ಯಾನ್ಸಲ್ ಆಯಿತು. 10 10 100. ಇದು 100 CDs ಮಾಡಬೇಕು. ಓಕೆ, ಲಾಸ್ಟ್ ಬಂದ್ಬಿಟ್ಟು ಏನು? ಸೆಮಿ ಕ್ಲಾಸಿಕಲ್ ಮ್ಯೂಸಿಕ್. ಓಕೆ, ಅದು ಎಷ್ಟು ಪರ್ಸೆಂಟ್ ಇದೆ? 20% ಇದೆ. 20% ಆಫ್ ಎಷ್ಟು? 1000. ಯಾಕಂದ್ರೆ 1000 CD ಮಾಡಬೇಕು. ಈಗ ಪರ್ಸೆಂಟ್ ಅಂದ್ರೆ ಏನು? ಡಿವೈಡ್ ಬೈ 100. ಆಫ್ ಅಂದರೆ ಇಂಟು 1000 ಮಾಡಿದ್ರೆ 2 ಕ್ಯಾನ್ಸಲ್ ಆಯಿತು. 20 ಇಂಟು 10 ಎಷ್ಟು? 200 CDs ಮಾಡಬೇಕು.
ಓಕೆನಾ. ಸೊ ಈಗ ನೀವು ಇವೆಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ 1000 ಬರುತ್ತೆ ನೋಡ್ರಿ. 400 700 800 1000. 400 plus 300 700, 700 plus 100 800, 800 plus 200 1000. ಓಕೆ, ಯಾವ ಟೈಪ್ ಎಷ್ಟೇ ಸಿ ಡಿ ಮಾಡ್ಬೇಕಂತ ನಾವು ಆನ್ಸರು ನೀಟಾಗಿ ಬರ್ತಿದ್ದೀವಿ.